ಹಲೋ ನಮಸ್ಕಾರ ಫ್ರೆಂಡ್ಸ್. ಪ್ರತಿಯೊಬ್ಬರಿಗೂ ಸೆಲೆಬ್ರಿಟಿ ಜೀವನ ಹೇಗಿರುತ್ತೆ, ಅವರು ಯಾವ ರೀತಿ ಬಟ್ಟೆ, ಕಾರು, ಆಹಾರ ಪದಾರ್ಥಗಳನ್ನ ಉಪಯೋಗಿಸ್ತಾರೆ ಅಂತ ಪ್ರತಿಯೊಂದಕ್ಕೂ ನೀವು ತಿಳ್ಕೋಬೇಕು ಅಂತ ಅನ್ಕೊಂಡಿರ್ತೀರಾ. ಮೊದಲೆಲ್ಲ ಈ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಇಂದಿನ ದಿನಗಳಲ್ಲಿ ಟೆಕ್ನಾಲಜಿ ಬೆಳೆಯುತ್ತಿರೋದ್ರಿಂದ ಸೋಷಿಯಲ್ ಮೀಡಿಯಾಗಳು ಬಹಳಷ್ಟು ವೈರಲ್ ಆಗ್ತಿದೆ. ಮುಖ್ಯವಾಗಿ ಸೆಲೆಬ್ರಿಟಿ ವಿಡಿಯೋಗಳಂದ್ರೆ ಅವುಗಳನ್ನ ನೋಡೋದಕ್ಕೆ ಸಾಕಷ್ಟು ಜನ ಇಷ್ಟಪಡ್ತಾರೆ. ಅಂತಹ ಒಂದು ವಿಷಯದ ಬಗ್ಗೆ ಇವತ್ತು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಭಾರತ ದೇಶದಲ್ಲಿ ಅತ್ಯಂತ ಶ್ರೀಮಂತರ ಸ್ಥಾನದಲ್ಲಿ ಮುಕೇಶ್ ಅಂಬಾನಿ ಟಾಪ್ 10 ನಲ್ಲಿ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯನೇ. ಆದ್ರೆ ಈ ವಿಡಿಯೋ ಮುಕೇಶ್ ಅಂಬಾನಿ ಬಗ್ಗೆ ಅಲ್ಲ. 3 ಲಕ್ಷದ ಕಾಫಿ ಕುಡಿದು 30 ಲಕ್ಷದ ಬೆಲೆ ಬಾಳುವ ಸೀರೆಯನ್ನ ಅಲಂಕರಿಸಿದ ರಿಲಯನ್ಸ್ ಫೌಂಡೇಶನ್ನ ಚೇರ್ಪರ್ಸನ್ ಫೌಂಡರ್ ನೀತಾ ಅಂಬಾನಿ ಬೆಲೆ ಬಾಳುವಂತಹ ಅವರ ಒಂದು ಕಲೆಕ್ಷನ್ಸ್ ಬಗ್ಗೆ ಇವತ್ತು ನಾವು ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಿಜಕ್ಕೆ ಆಕೆ ಮಹಾರಾಣಿಗಿಂತ ಕಡಿಮೆ ಏನಿಲ್ಲ ನೋಡಿ. ಆದ್ರೆ ಆಕೆ ಒಂದು ಕಾಲದಲ್ಲಿ ಸಾಧಾರಣ ಸ್ಕೂಲ್ ಟೀಚರ್ ಆಗಿದ್ರು. ಅವರದ್ದು ಮಧ್ಯ ತರಗತಿ ಕುಟುಂಬ ಕೂಡ ಆಗಿತ್ತು. ದೊಡ್ಡವರು ಹೇಳುವ ಹಾಗೆ ಯಾರಿಗೆ ಯಾವಾಗ ಕಾಲ ಕೂಡಿ ಬರುತ್ತೋ ಗೊತ್ತಿಲ್ಲ. ಟೈಮ್ ಬಂದಾಗ ಎಲ್ಲವೂ ತಾನಾಗಿಯೇ ಬದಲಾಗುತ್ತೆ ಅಂತ ಹೇಳ್ತಾರಲ್ಲ, ಇದು ಇವರ ಜೀವನದಲ್ಲಿ ನಡೆದಿದ್ದು. ಇದು ನೀತಾ ಅಂಬಾನಿ ಜೀವನದಲ್ಲಿ ಸಾಬೀತಾಗಿದೆ ಕೂಡ. ಹೌದು, ಮುಕೇಶ್ ಅಂಬಾನಿಯನ್ನ ನೀತಾ ಅಂಬಾನಿ ಮದುವೆಯಾದ ನಂತರ ಆಕೆಯ ಜೀವನವೇ ಬದಲಾಗುತ್ತೆ. ಯಾವುದನ್ನು ಹುಡುಕುವ ಅವಶ್ಯಕತೆ ಆಕೆಗಿಲ್ಲ. ರಾಯಲ್ ಲೈಫ್ ಸ್ಟೈಲ್ಗೆ ಮತ್ತೊಂದು ಹೆಸರೇ ನೀತಾ ಅಂಬಾನಿ. ಅವರ ಒಂದು ಜೀವನದಲ್ಲಿ ಆದಂತಹ ಕೆಲವು ಬದಲಾವಣೆಗಳು, ಹಾಗೆ ಅವರು ಬಳಸುವಂತಹ ಕೆಲವೊಂದು ಕಲೆಕ್ಷನ್ಸ್ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದೇ ಸ್ಯಾರಿ ಕಲೆಕ್ಷನ್ಸ್. ನಾವು ಇದುವರೆಗೂ ಶ್ರೀಮಂತ ಮನೆಯವರು ಬಳಸುವಂತಹ ವಾಚ್, ಫೋನ್ ಅಥವಾ ಬ್ಯಾಗ್ಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರ್ತೀವಿ. ಆದ್ರೆ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋದ ನೀತಾ ಅಂಬಾನಿ ಸ್ಯಾರಿಗಳ ಬಗ್ಗೆ ತಿಳ್ಕೊಂಡಿದ್ರೆ ನೀವು ಆಶ್ಚರ್ಯ ಪಡೋದಂತೂ ಖಂಡಿತ. ನೀತಾ ಅಂಬಾನಿನ ನೋಡಿದ್ರೆ ಗೊತ್ತಾಗುತ್ತೆ ಅವರು ಎಷ್ಟು ಅಂದವಾಗಿ, ಸುಂದರವಾಗಿ ಇದ್ದಾರೆ ಅಂತ. ಆಕೆಗೆ ಅಂದದ ಜೊತೆಗೆ ಫ್ಯಾಷನ್ ಕೂಡ ಹೆಚ್ಚಿರುತ್ತೆ. ಆ ಫ್ಯಾಷನ್ ಸಾಕಷ್ಟು ಜನ ಅನುಸರಣೆ ಕೂಡ ಮಾಡ್ತಾರೆ. ಸಮಯ ಸಿಕ್ಕಿದ್ರೆ ಸಾಕು ಒಬ್ಬ ಡಿಸೈನರ್ ಬಟ್ಟೆಗಳನ್ನ ಧರಿಸಿ ಅದಕ್ಕೆ ಲ್ಯಾಂಡ್ ಮಾರ್ಕ್ ಆಗಿ ನಿಂತ ಘಟನೆ ಆಕೆಯದ್ದು. ಆಕೆ ಒಂದು ಸಾರಿ ಬಳಸಿದ ವಸ್ತುಗಳನ್ನಾಗ್ಲಿ ಅಥವಾ ಸ್ಯಾರಿಗಳನ್ನಾಗ್ಲಿ ಮತ್ತೊಮ್ಮೆ ಆಕೆ ಬಳಸೋದಿಲ್ಲ ನೋಡಿ. ನೀತಾ ಅಂಬಾನಿ ವಾರ್ಡ್ರೋಮ್ ಅಲ್ಲಿ ಪೂರ್ತಿಯಾಗಿ ಬೆಲೆ ಬಾಳುವಂತಹ ಸೀರೆಗಳು, ವಸ್ತುಗಳೇ ಕಾಣಿಸ್ತವೆ. ಆದ್ರೆ ನಾವು ಇಲ್ಲಿ ಆಕೆಯ ಒಂದು ಸೀರೆನ ನೋಡಿದ್ರೆ ಅದರ ಬೆಲೆ 40 ಲಕ್ಷ ರೂಪಾಯಿ. ಆಶ್ಚರ್ಯ ಆಗ್ಬೇಡಿ, ಇಷ್ಟಕ್ಕೂ 40 ಲಕ್ಷದ ಸೀರೆಗಳು ಎಲ್ಲಿರ್ತವೆ ಅಂತ. ಆ ಸೀರೆ ಬೆಲೆ ಯಾಕೆ ಅಷ್ಟು ಬೆಲೆ ಇತ್ತು ಅಂತ ಯೋಚನೆ ಮಾಡ್ತಿದ್ದೀರಾ? ಯಾಕಂದ್ರೆ ನೀತಾ ಅಂಬಾನಿ ಆಕಾಶ್ ಅಂಬಾನಿ ಮದುವೆ ಸಂದರ್ಭದಲ್ಲಿ ಆ ಸೀರೆಯನ್ನ ಪ್ರತ್ಯೇಕವಾಗಿ ತಯಾರು ಮಾಡ್ಕೊಂಡಿರ್ತಾರೆ. ಈ ಸೀರೆಯನ್ನ ಚೆನ್ನೈಯಲ್ಲಿನ ಸಿಲ್ಕ್ ಡೈರೆಕ್ಟರ್ ಶಿವಲಿಂಗಂ ಅನ್ನುವಂತಹ ವ್ಯಕ್ತಿ ಡಿಸೈನ್ ಮಾಡಿರ್ತಾರೆ. ಆ ಸೀರೆಯಲ್ಲಿ ಬಂಗಾರವಲ್ಲದೆ ವಜ್ರಗಳ ಮಣಿಗಳನ್ನ, ನವರತ್ನಗಳನ್ನ ಒಳಗೊಂಡಿರುತ್ತೆ. ಇಷ್ಟಕ್ಕೆ ಆ ಸೀರೆ ಕತೆ ಮುಗಿಯಲಿಲ್ಲ. ಆ ಸೀರೆ ಕಾಂಜೀವರಂ ಸೀರೆಯನ್ನ ನೇಯುವವರಲ್ಲಿ ಪ್ರಖ್ಯಾತಿ ಹೊಂದಿರುವಂತಹ 36 ಜನ ಮಹಿಳೆಯರು ಒಟ್ಟುಗೂಡಿ ಆ ಸೀರೆಯನ್ನ ನೇಯ್ದಿರ್ತಾರೆ. ಇದನ್ನ ನೇಯುವುದಕ್ಕೆ ಸರಿಸುಮಾರು 1 ವರ್ಷ ಹಿಡಿತಂತೆ ನೋಡಿ. ಸಾಮಾನ್ಯ ಜನರಿಗೆ 40 ಲಕ್ಷ ಸೀರೆ ಬಗ್ಗೆ ಆಲೋಚಿಸುವುದು ಅಂದ್ರೆ ದೊಡ್ಡ ವಿಷಯ ಅಲ್ವಾ? ಯಾಕಂದ್ರೆ 40 ಲಕ್ಷ ಇದ್ರೆ ಮಧ್ಯ ತರಗತಿಯವರಿಗೆ ಒಂದು ಮನೆಯನ್ನ ಸ್ವಂತವಾಗಿ ಕಟ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಅಥವಾ ಅವರ ಮಕ್ಕಳ ಭವಿಷ್ಯಕ್ಕೆ ಖರ್ಚು ಮಾಡೋದಕ್ಕೆ ಈ ಒಂದು ಹಣ ಸಹಾಯ ಆಗುತ್ತೆ. ಆದ್ರೆ ಇಲ್ಲಿರುವುದು ಯಾರೇಳಿ? ನೀತಾ ಅಂಬಾನಿ ಅಂದ ಮಾತ್ರಕ್ಕೆ ಅವರು ಈ ಮಾತ್ರಕ್ಕೆ ಖರ್ಚು ಮಾಡದೆ ಇರ್ತಾರ ಹೇಳಿ ನೀವೇ? ಈಗೇನು ಸೀರೆಗಳ ಬಗ್ಗೆ ನೋಡಾಯ್ತು. ಈಗ ಬನ್ನಿ ಅವರ ಒಂದು ಆಭರಣಗಳ ಕಲೆಕ್ಷನ್ ಹೇಗಿದೆ ಅಂತ ನೋಡೋಣ. ನೀತಾ ಅಂಬಾನಿ ಒಂದು ಸೀರೆಗೆ 40 ಲಕ್ಷ ಖರ್ಚು ಮಾಡ್ತಾರೆ ಅಂದ್ರೆ ಇನ್ನು ಆಭರಣಗಳಿಗೆ ಎಷ್ಟು ಖರ್ಚು ಮಾಡ್ತಾರೆ ಅಲ್ವಾ? ನೀವು ಈಗಾಗ್ಲೇ ಊಹೆ ಮಾಡಿರ್ತೀರಾ. ಎಲ್ಲರ ಹಾಗೆ ನೀತಾ ಅಂಬಾನಿಗೂ ಯಾವುದೇ ರೀತಿಯ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೂ ಆಭರಣಗಳನ್ನ ಹಾಕೊಂಡು ರೆಡಿ ಆಗೋದಂದ್ರೆ ತುಂಬಾನೇ ಇಷ್ಟ ನೋಡಿ. ಸಾಮಾನ್ಯ ಜನರು ದೊಡ್ಡ ಆಭರಣಗಳನ್ನ ತೆಗೆದುಕೊಳ್ಬೇಕಂದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತಾರೆ. ಆದ್ರೆ ನೀತಾ ಅಂಬಾನಿ ಹಾಗೆ ಅಲ್ಲ. ಆಕೆಗೆ ಬೇಕಾದ ಆಭರಣಗಳು ಅವರ ಮನೆಗೆ ಬರ್ತವೆ ನೋಡಿ. ಬೇಕಾದದ್ದು ಎಷ್ಟೇ ಬೆಲೆಯಾದ್ರೂ ಕೂಡ ತಕ್ಷಣ ಖರೀದಿ ಮಾಡ್ತಾರೆ. ಆಕೆಗೆ ಬಂಗಾರದ ಜೊತೆಗೆ ಕುಂದನ್ಗಳಿಂದ ಕೂಡಿದ ಆಭರಣಗಳಂದ್ರೆ ಬಹಳನೇ ಇಷ್ಟ. ಆಕೆ ಯಾವುದಾದ್ರೂ ಫಂಕ್ಷನ್ಗೆ ಹೋದ್ರೆ ಆಕೆಯ ಫ್ಯಾಷನ್ ನ ನೋಡೋದಕ್ಕೆ ಸಾಕಷ್ಟು ಜನ ಅಲ್ಲಿಗೆ ಬರ್ತಾರೆ. ಆಕೆ ಧರಿಸುವ ಡ್ರೆಸ್ಗೆ ಸೂಟ್ ಆಗುವಂತಹ ಆಭರಣಗಳನ್ನ ಧರಿಸಿ ರೆಡಿಯಾಗುವುದರ ಬಗ್ಗೆ ನೀತಾ ಅಂಬಾನಿಗೆ ಬಿಟ್ರೆ ಬೇರೆ ಯಾರಿಗೂ ಅಷ್ಟು ಗೊತ್ತಿಲ್ಲ. ಆಕೆ ತನ್ನ ಮಗನ ಮದುವೆಯಲ್ಲಿ ರೆಡ್ ಸೀರೆ ಮೇಲೆ ಗ್ರೀನ್ ಕಲರ್ ಆಭರಣಗಳನ್ನ ಹಾಕಿದ್ರು. ಆಕೆ ಬಳಿ ಇರುವಂತಹ ಎಲ್ಲಾ ಆಭರಣಗಳಲ್ಲಿ ಅತ್ಯಂತ ಬೆಲೆ ಬಾಳುವಂತಹ ಆಭರಣ ಕೂಡ ಇದಾಗಿರುತ್ತೆ. ಆಕೆಗೆ ಇಷ್ಟವಾದ ರಿಂಗ್ ಒಂದು ಅವರ ಕಲೆಕ್ಷನ್ ನಲ್ಲಿ ಕಾಣಿಸುತ್ತೆ. ಈ ರಿಂಗ್ ನ ಮುಕೇಶ್ ಅಂಬಾನಿ ಮದುವೆ ದಿನ ಗಿಫ್ಟ್ ಆಗಿ ಆಕೆಗೆ ಕೊಡ್ತಾರೆ. ಅದು ವಜ್ರಗಳ ಉಂಗುರ ಆಗಿರುತ್ತೆ. ಇಷ್ಟಕ್ಕೆ ಅವರ ಒಂದು ಶ್ರೀಮಂತಿಕೆ ಜೀವನ ಮುಗಿಲಿಲ್ಲ ನೋಡಿ.
ಅವರು ಕುಡಿಯುವಂತಹ ಟೀ ಬೆಲೆ ಎಷ್ಟು ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಬೆಳಿಗ್ಗೆ ಎದ್ದ ಕೂಡಲೇ ಟೀ ಜೊತೆ ಅವರು ಅವರ ಒಂದು ಜೀವನವನ್ನ ಸಾಗಿಸ್ತಾರೆ. ಆದರೆ ಸಾಮಾನ್ಯವಾಗಿ ಅವರು ತೆಗೆದುಕೊಳ್ಳುವಂತಹ ಟೀ ಬೆಲೆ ಎಷ್ಟು ಗೊತ್ತಾ? 10 ರೂಪಾಯಿ ಅಥವಾ 1000 ರೂಪಾಯಿ ಇರುತ್ತೆ ಅಂತ ಅಂದ್ಕೋಬೇಡಿ. ಅವರು ಕುಡಿಯುವಂತಹ ಒಂದು ಟೀನ ಬೆಲೆ 3 ಲಕ್ಷ ಆಗಿರುತ್ತೆ. ಇದರ ಬಗ್ಗೆ ನೀವು ಇಷ್ಟೊಂದು ಯೋಚನೆ ಮಾಡಬೇಡಿ. ಏನಪ್ಪಾ ಇದು, ಈ ಟೀ ಬೆಲೆ ಅಷ್ಟೊಂದಿರುತ್ತೆ, ಅದರಲ್ಲಿ ಏನಾದ್ರೂ ಪ್ರತ್ಯೇಕವಾದಂತಹ ಲವಣಾಂಶಗಳು ಇರುತ್ತಾ ಅಂತ? ಹಾಗೆಲ್ಲ ಏನೂ ಇಲ್ಲ, ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಯಾಕೆ ಗೊತ್ತಾ, ನೀತಾ ಅಂಬಾನಿ ಕುಡಿಯುವಂತಹ ಟೀ ಪೌಡರ್ ಬಹಳಷ್ಟು ಬೆಲೆ ಬಾಳುವಂತದ್ದು. ಅದಲ್ಲದೆ ಟೀ ಕುಡಿಯೋದಕ್ಕೆ ಬಳಸುವಂತಹ ಕಪ್ ಕೂಡ ಬಂಗಾರದಿಂದ ಮಾಡಿರೋದೆ. ಒಂದು ಇಂಟರ್ವ್ಯೂನಲ್ಲಿ ತನಗೆ ಏನು ಬಹಳ ತುಂಬಾ ಇಷ್ಟ ಅಂತ ಕೇಳಿದಾಗ ಆಕೆ ಹೇಳೋದೇ, ನನಗೆ ತುಂಬಾ ಇಷ್ಟ ಆಗೋದು ಟೀ ಮತ್ತೆ ಆ ಟೀ ಕಪ್ ಅಂತ. ಯಾಕಂದ್ರೆ ಅದು ಬಂಗಾರದಿಂದ ಮಾಡಿರುವಂತಹ ಟೀ ಕಪ್ ಆಗಿರುತ್ತೆ. ಹಾಗೇನೆ ಆ ಟೀಗೆ ಬಳಸುವಂತಹ ಪೌಡರ್ ಕೂಡ ಅಷ್ಟೇ ಬೆಲೆ ಬಾಳುವಂತಹ ಪೌಡರ್ ಆಗಿರುತ್ತಂತೆ. ಅದಕ್ಕೆ ಆಕೆ ಕುಡಿಯುವಂತಹ ಒಂದು ಟೀನ ಬೆಲೆ 3 ಲಕ್ಷ ಅಂತೆ ನೋಡಿ. ಅಬ್ಬಾ, ಏನ್ ವಿಚಿತ್ರ ಅಲ್ವಾ? ಸೊ ಬನ್ನಿ, ಈಗೇನೋ ಅವರು ಟೀ ಬೆಲೆ ಆಯ್ತು. ಹಾಗಾದ್ರೆ ಅವರು ವಾಚ್ ಕಲೆಕ್ಷನ್ಸ್ ಹೇಗಿದೆ ಅಂತ ನೋಡೋಣ. ಪ್ರಪಂಚದಲ್ಲಿ ಯಾವುದೇ ಗಡಿಯಾರ ಆದ್ರೂ ಕೂಡ ತೋರ್ಸೋದು ಒಂದೇ ಟೈಮ್ ಅಲ್ವಾ? ಆದ್ರೆ ಕೆಲವು ಗಡಿಯಾರಗಳಲ್ಲಿ ಕೆಲವು ಪ್ರತ್ಯೇಕತೆ ಇರುತ್ತೆ. ಕೆಲವುಗಳಲ್ಲಿ ಡೇಟ್ ನೋಡಬಹುದು. ಆದ್ರೆ ನೀತಾ ಅಂಬಾನಿ ಬಳಸುವಂತಹ ಗಡಿಯಾರ ಮಾತ್ರ ಬಹಳ ವಿಭಿನ್ನವಾಗಿರುತ್ತಂತೆ. ಪ್ರಪಂಚದಲ್ಲಿ ಪ್ರಸಿದ್ಧಿ ಹೊಂದಿರುವಂತಹ ಬ್ರ್ಯಾಂಡ್ ವಾಚ್ಗಳು ಆಕೆ ಬಳಿ ಇವೆ ಅಂತೆ ನೋಡಿ. ಒಂದೊಂದು ವಾಚ್ ಬೆಲೆ 2 ಲಕ್ಷಕ್ಕಿಂತ ಹೆಚ್ಚಾಗಿನೇ ಇದೆ. ಮತ್ತೆ ನೀವು ಯಾವ ಬ್ರ್ಯಾಂಡ್ ಉಪಯೋಗಿಸ್ತೀರಾ ಅಂತ ನಮ್ಗೆ ಈ ಒಂದು ಕಮೆಂಟ್ ಮೂಲಕ ತಿಳಿಸಿ. ಈಗೇನೋ ವಾಚ್ ಬೆಲೆ ನೋಡಾಯ್ತು. ಹಾಗಾದ್ರೆ ಆಕೆ ಬಳಸುವಂತಹ ಬ್ಯಾಗ್ ಕಲೆಕ್ಷನ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾ? ಎಲ್ಲ ಒಂದು ಹೆಣ್ಮಕ್ಳಿಗೆ ಬ್ಯಾಗ್ಸ್ ಅಂದ್ರೆ ತುಂಬಾನೇ ಇಷ್ಟ ಆಗಿರುತ್ತೆ. ಆದ್ರೆ ನೀತಾ ಅಂಬಾನಿ ಪ್ರಪಂಚದಲ್ಲಿನ ಬ್ರ್ಯಾಂಡ್ ಕಂಪನಿಗಳ ಬ್ಯಾಗ್ಗಳನ್ನ ಖರೀದಿ ಮಾಡ್ತಾರೆ. ಆಕೆಗೆ ಬ್ಯಾಗ್ಗಳಂದ್ರೆ ಬಹಳ ತುಂಬಾನೇ ಇಷ್ಟ. ಪಾರ್ಟಿಗಳಲ್ಲಿ ನೀತಾ ಅಂಬಾನಿ ಹೆಚ್ಚಾಗಿ ಜುವಿತ್ ಲಿಬರ್ಡ್ ಬ್ರ್ಯಾಂಡ್ ನ ಬ್ಯಾಗ್ಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಆದ್ರೆ ಇದರ ಒಂದು ಆರಂಭದ ಪ್ರೈಸ್ ಎಷ್ಟಿರುತ್ತೆ ಗೊತ್ತಾ? 3 ರಿಂದ 4 ಲಕ್ಷ ಇರುತ್ತೆ. ಹಬ್ಬಾ, ನಿಮ್ಗೆ ತಲೆ ಸುತ್ತಿರ್ಬೇಕಲ್ವಾ? ಸೊ ಬನ್ನಿ, ಹಾಗಾದ್ರೆ ಅವರು ಬಳಸುವಂತಹ ಲಿಪ್ಸ್ಟಿಕ್ ಕಲೆಕ್ಷನ್ ಹೇಗಿದೆ ಅಂತ ನೋಡೋಣ. ಸಾಧಾರಣವಾಗಿ ಮಹಿಳೆಯರು ಲಿಪ್ಸ್ಟಿಕ್ ಹಾಕೊಳ್ದೆ ಆಚೆ ಕೂಡ ಬರೋದಿಲ್ಲ. ಅದನ್ನ ತುಂಬಾ ಆಸೆ ಪಡ್ತಾರೆ ಕೂಡ. ನೀವು ಕೂಡ ಕೆಲವು ಬ್ರ್ಯಾಂಡ್ಗೆ ಸಂಬಂಧಿಸಿದ ಲಿಪ್ಸ್ಟಿಕ್ ನ ಬಳಸ್ತಾನೆ ಇರ್ತೀರಾ ಅಲ್ವಾ? ಅದ್ರ ಬೆಲೆ ಸಾಮಾನ್ಯವಾಗಿ 100 ರಿಂದ 1000 ರೂಪಾಯಿವರೆಗೆ ಇರಬಹುದು. ಆದ್ರೆ ನೀತಾ ಅಂಬಾನಿ ಬಳಸುವಂತಹ ಲಿಪ್ಸ್ಟಿಕ್ ಬೆಲೆ ನಿಮ್ಗೆ ಗೊತ್ತಾ? ಗೊತ್ತಾದ್ರೆ ಬಾಯಿ ಮೇಲೆ ಬೆರಳಿಟ್ಕೋತೀರಾ. ಯಾಕಂದ್ರೆ ಆಕೆ ಬಳಸುವಂತಹ ಲಿಪ್ಸ್ಟಿಕ್ ನ ಬೆಲೆ 40 ಲಕ್ಷ ಇರುತ್ತೆ. ಇದನ್ನ ಮೊದಲೇ ಆರ್ಡರ್ ಮಾಡಿ ಅದರ ಕೇಸ್ ಎಲ್ಲ ಬಂಗಾರದಿಂದ ಕೂಡಿರುತ್ತೆ ನೋಡಿ. ಅಬ್ಬಬ್ಬಾ, ನಿಮ್ಗೆ ವಿಚಿತ್ರ ಅನ್ಸ್ಬೋದಲ್ಲ? ಹಾಗಾದ್ರೆ ಬನ್ನಿ, ಅವರ ಒಂದು ಶೂ ಕಲೆಕ್ಷನ್ ಹೇಗಿದೆ ಅಂತ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮುಖೇಶ್ ಅಂಬಾನಿ ಪತ್ನಿ ನೀತಾ ಅಂಬಾನಿಗೆ ಪಾದರಕ್ಷೆಗಳಂದ್ರೆ ಕೂಡ ತುಂಬಾನೇ ಇಷ್ಟ. ವಿವಿಧ ಬ್ರ್ಯಾಂಡ್ಗಳ ಪಾದರಕ್ಷೆಗಳನ್ನ ಆಕೆ ಸ್ವಂತ ಮಾಡ್ಕೋತಾಳೆ. ಸ್ಯಾಂಡಲ್, ಶೂ, ಚಪ್ಪಲ್ ಹೀಗೆ ವಿವಿಧ ರೀತಿ ಪಾದರಕ್ಷೆಗಳನ್ನ ಉಪಯೋಗಿಸ್ತಾರೆ. ಇದರ ಬೆಲೆ ಸರಿಸುಮಾರು ಲಕ್ಷಗಟ್ಲೆ ಇರುತ್ತೆ. ಏನಪ್ಪಾ ಇದು, ಕಾಲಿಗೆ ಹಾಕುವಂತಹ ಚಪ್ಪಲಿ ಇಷ್ಟೊಂದು ಬೆಲೆ ಬಾಳುವಂತದ್ದು ಇರ್ಬೇಕಾ ಅಂತ ಯೋಚನೆ ಮಾಡ್ತಿದ್ದೀರಾ? ಏನು ಮಾಡಕ್ಕಾಗಲ್ಲ, ಶ್ರೀಮಂತರ ಒಂದು ಲೈಫ್ ಸ್ಟೈಲೇ ಹಾಗೆ ಅಲ್ವಾ? ಸೊ ಬನ್ನಿ, ಅವರ ಒಂದು ವಾಟರ್ ಬಾಟ್ಲು ತುಂಬಾನೇ ಖರೀದಿ ಆಗುವಂತದ್ದಂತೆ. ಏನಿದು ಅದರ ಒಂದು ವಿಶೇಷತೆ ಅಂತ ನೋಡೋಣ. ಇಲ್ಲಿವರೆಗೂ ನಾವು ನೀತಾ ಅಂಬಾನಿ ಬಳಸುವಂತಹ ಸಾಕಷ್ಟು ವಸ್ತುಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಆಕೆ ಕುಡಿಯುವಂತಹ ನೀರಿನ ಬಗ್ಗೆ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ತೀರಾ. ನೀರೇ ಅಲ್ವಾ ಅಂತ ಸುಮ್ಮನಾಗ್ಬೇಡಿ. ಆ ನೀರಿನ ಬಗ್ಗೆ ತಿಳಿದ್ರೆ ನಿಮ್ಗೆ ಮೈಯೆಲ್ಲ ಜುಮ್ ಅನ್ನುತ್ತೆ ಕೂಡ. ಆಕೆ ಕುಡಿಯುವ ವಾಟರ್ ಬಾಟ್ಲಿನ ಬೆಲೆ ಅಕ್ಷರಶಃ 40 ಲಕ್ಷದ್ದು. ಅಕ್ವಾಟಿ ಕ್ರಿಸ್ಟಲ್ ನಲ್ಲಿ ಟಿಬಿಟೋ ಅನ್ನುವಂತಹ ವಿದೇಶಿ ಬ್ರ್ಯಾಂಡ್ಗೆ ಸೇರಿದ ನೀರು ಅದಾಗಿರುತ್ತೆ. ಈ ನೀರು ಯಾರ ಊಹೆಗೂ ನಿಲುಕದಷ್ಟು ದೂರದಲ್ಲಿರುತ್ತೆ. ಈ ವಾಟರ್ ಬಾಟಲ್ ಕೂಡ ಪೂರ್ತಿಯಾಗಿ ಬಂಗಾರದಿಂದ ಕೂಡಿರುತ್ತೆ ನೋಡಿ. ಈ ನೀರಿನಲ್ಲಿ 5 ಗ್ರಾಂ ಬಂಗಾರ ಕೂಡ ಇರುತ್ತಂತೆ. ಬಹಳ ಆರೋಗ್ಯವಾದ ನೀರಂತೆ ಈ ಒಂದು ನೀತಾ ಅಂಬಾನಿ ಬಳಸುವಂತಹ ನೀರು. ಅದಕ್ಕೆ ನೋಡಿ ಈ ನೀರಿಗೆ ಅಷ್ಟೊಂದು ಬೆಲೆಯಂತೆ. ಹೌದು, ಎಲ್ಲದಕ್ಕೂ ಕಾರಣ ಹಣ. ನಿಮ್ಮ ಬಳಿ ಇಷ್ಟು ಹಣ ಇದ್ದಿದ್ರೆ ನೀವು ಕೂಡ ಇಂತಹ ನೀರನ್ನೇ ಕುಡಿತಿದ್ರು ಏನೋ ಅಲ್ವಾ? ಸೊ ಫ್ರೆಂಡ್ಸ್, ನೀತಾ ಅಂಬಾನಿಯ ಶ್ರೀಮಂತಿಕೆ ಜೀವನದ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.